ಸ್ವಾಗತ ಕಲಾಧ್ಯಾನದ ರಸಿಕರಿಗೆ. ಇಂದು ನಾವು ಅಂತಾರಾಷ್ಟ್ರೀಯ ಖ್ಯಾತಿಯ ವ್ಯಂಗ್ಯ ಚಿತ್ರ ಕಲಾವಿದ ಶ್ರೀಯುತ ಬದ್ರಿ ಪುರೋಹಿತ್ ಅವರ ಕುರಿತು, ಅವರ ವ್ಯಂಗ್ಯ ಚಿತ್ರ ಸಾಧನೆ ಕುರಿತು ತಿಳ್ಕೊಳ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಇವರು ಕೊಪ್ಪಳ ತಾಲೂಕಿನವರು. ಚಿತ್ರಕಲೆಯಲ್ಲಿ ಅವರು ಪದವಿಯನ್ನು ಮುಗಿಸ್ಕೊಂಡು ವಿಜಯ ಮಹಾಂತೇಶ ಚಿತ್ರಕಲಾ ಮಹಾವಿದ್ಯಾಲಯ ಮತ್ತು ಗವಿಮಠ ಚಿತ್ರಕಲಾ ವಿದ್ಯಾಸಂಸ್ಥೆ ಇಳಕಲ್ಲ ಇಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸ್ಕೊಂಡು ಅಲ್ಲಿನ ನಂತರ ಶ್ರೀ ಆರ್ಟ್ ಫೌಂಡೇಶನ್ ಅಂತ ತಮ್ಮದೇ ಆದ ಒಂದು ಆರ್ಟ್ ಶಾಲೆಯನ್ನು ತೆರೆದು ಮಕ್ಕಳಿಗೆ ಒಂದು ಚಿತ್ರಕಲೆಯ ಅಭ್ಯಾಸವನ್ನು ಮಾಡಿಸ್ತಾ ಬರ್ತಾ ಇದ್ದಾರೆ. ಅವರ ಒಂದು ಸಾಧನೆಯನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಒಂದೊಂದು ಚಿತ್ರದಲ್ಲಿಯೂ ನೋಡಿ, ಇಲ್ಲಿ ಒಂದು ಹೆಣ್ಮಗಳು ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಾಳೆ ಅಡುಗೆ ಮನೆಯಲ್ಲಿ. ಇಲ್ಲಿ ಸಾಕ್ಷಾತ್ ಪುರಂದರದಾಸರು ವಿಠ್ಠಲನ ಒಂದು ನಾಮ ಅಂಕಿತರಾಗಿ ಅವರು ಹೇಗೆ ವಿಠ್ಠಲನ ಕುರಿತು, ಶ್ರೀಕೃಷ್ಣನ ಕುರಿತು ಬರೆದಿರುವಂಥದ್ದು. ಇವರು ನಮ್ಮ ನಟ ಯಶ್ ಅವರ ವಿದ್ಯಾರ್ಥಿಗಳು, ಇಲ್ಲೆಲ್ಲ ಅವರ ವಿದ್ಯಾರ್ಥಿಗಳು ಬರೆದಿರುವಂಥದ್ದು. ಇಲ್ಲಿ ವ್ಯಂಗ್ಯ ಚಿತ್ರವನ್ನು ನೋಡ್ಬೋದು. ಇಲ್ಲಿ ಸಾಕ್ಷಾತ್ ಶಿವನನ್ನು ಅವರು ರಚಿಸಿರುವಂಥದ್ದು. ಅವರ ಚಿತ್ರಗಳನ್ನ ನೋಡ್ತಾ ಹೋದರೆ ಯಾವುದೋ ಒಂದು ಲೋಕಕ್ಕೆ ನಮ್ಮನ್ನು ತೇಲಿಸ್ಕೊಂಡು ಹೋಗುತ್ತೆ. ಹಾಗೆ ಅವರು ಎಲ್ಲ ವಿಭಿನ್ನ ಕ್ಷೇತ್ರಗಳಂದರೆ ಆಡು ಮುಟ್ಟದ ಸೊಪ್ಪಿಲ್ಲ, ಹಾಗೆಯೇ ಬದ್ರಿ ಪುರೋಹಿತ್ ಅವರು ಬರೆಯದ ಅಥವಾ ಅವರು ಚಿತ್ರಕಲೆಯಲ್ಲಿ ಬಿಂಬಿಸದ ವಿಷಯ ವಸ್ತು ಇಲ್ಲ ಅನ್ನುವ ರೀತಿಯಲ್ಲಿ ಆಗಿದೆ. ನೋಡಿ, ಈಗಷ್ಟೇ ಶಿವನನ್ನು ನೋಡಿದ್ರೆ ಈಗ ಅಂಬೇಡ್ಕರ್ನ ನೋಡ್ತಾ ಇದ್ದೀರಿ. ಅಂದರೆ ಎಡ ಬಲ ಅನ್ನೋ ಒಂದು ಭೇದವಿಲ್ಲದೆ ಅವರು ಎಲ್ಲ ಒಂದು ವಿಸ್ತೃತವಾದಂಥ ವಿಚಾರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ, ಮಾನವೀಯ ವಿಚಾರಗಳಲ್ಲಿ. ಇಲ್ಲಿ ಬಾಲಕೃಷ್ಣ ಎಷ್ಟು ಮುದ್ದಾಗಿ ಹರಳಿದ ಕಣ್ಣುಗಳನ್ನ ಬಿಟ್ಕೊಂಡು ಚಂದದಿಂದ ನಮ್ಮನ್ನು ಆಕರ್ಷಿಸ್ತಾ ಇದ್ದಾನೆ. ಸಾಕ್ಷಾತ್ ಮಧ್ವಾಚಾರ್ಯರು, ಇಲ್ಲಿ ಬಿ ಆರ್ ಲಕ್ಷ್ಮಣರಾವ್ ಕವಿಗಳು ಇರೋದನ್ನು ಕಾಣ್ಬೋದು. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವರ ಚಿತ್ರಗಳು ಬಿತ್ತರಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ರಾಮನವಮಿಗೆ ಎಷ್ಟು ಅದ್ಭುತವಾಗಿ ರಾಮನನ್ನು ಅವರು ಸೃಷ್ಟಿಸಿದ್ದಾರೆ. ಹಿರಿಯ ಕವಿಗಳು ಜೊತೆಗೆ ಅವರು ಇರುವಂಥದ್ದು ನೋಡಿ. ರೈತರ ಒಂದು ಸಾವಿನ ಜೊತೆ ಹೇಗೆ ರಾಜಕಾರಣಿಗಳು ಇರ್ತಾರೆ ಅನ್ನೋದು ಇಲ್ಲಿ ಹಿರಿಯ ನಟರು ಇರುವಂಥದ್ದು. ಇಲ್ಲಿ ಭೂಮಿಯನ್ನು ಹೊತ್ತ ವರಾಹ ಸ್ವಾಮಿ, ಇಲ್ಲಿ ರಾಜಕೀಯ ಪುಡಾರಿಯ ಒಂದು ಚಿತ್ರ. ಇದು ಒಬ್ಬರು ಆ್ಯಂಕರ್ ಆಗಿರುವಂಥದ್ದು. ಇಲ್ಲಿ ಮತ್ತೆ ಮಕ್ಕಳು ಕುರಿತು ಇದು. ಆಮೇಲೆ ಮತದಾರ ವೋಟ್ ಮಾಡಿದ ಮೇಲೆ ನಿನ್ನ ಆಟ ಮುಗೀತು ಅಂತ, ಅಂದರೆ ಮತಗಟ್ಟೆಯಲ್ಲಿ ಹೇಗೆ ವೋಟು ಚಲಾವಣೆ ಆಗುತ್ತೆ ವಿಧಾನಸೌಧದ ಮುಂದೆ ಅವರ ವ್ಯಂಗ್ಯ ಚಿತ್ರ. ಮದುವೆಗಳಲ್ಲೂ ಸಹ ಇವರು ವ್ಯಂಗ್ಯ ಚಿತ್ರಗಳನ್ನ ಕೊಡೋದು ಸರ್ಪ್ರೈಸ್ ಆಗಿ ವಧುವರರಿಗೆ. ವ್ಯಂಗ್ಯ ಚಿತ್ರಗಳನ್ನ ನೋಡುತ್ತಾ ಇರುವಂಥ ಅನೇಕ ರಾಜಕೀಯ ನಾಯಕರು. ಮತ್ತು ಇಲ್ಲಿ ನೋಡಿ, ತುಂಬ ಪವರ್ಫುಲ್ ಇದೆ ಇದು. ಒಂದು ವೋಟು ದೇಶದ ಹಣೆ ಬರಹವನ್ನು ಚೇಂಜ್ ಮಾಡುತ್ತೆ ಅನ್ನೋದನ್ನು ಅವರು ಎಷ್ಟು ಪ್ರಬಲವಾಗಿ ಅವರು ತಮ್ಮ ಚಿತ್ರದ ಮೂಲಕ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ನೋಡಿ. ಇಲ್ಲಿ ಇವತ್ತು ಹೃದಯದೊಳಗೆಲ್ಲ ಸಾಮಾಜಿಕ ಮಾಧ್ಯಮಗಳು ಸೇರ್ಕೊಂಡಿರೋದನ್ನ ಇಲ್ಲಿ ಜೋಗಿಯವರು ಇರುವಂಥದ್ದು. ಅವರ ಚಿತ್ರವನ್ನು ಅವರಿಗೆ ಮಾಡಿಕೊಟ್ಟಿದ್ದಾರೆ. ಹಾಸ್ಯ ಬಜಾರ್ ಅಂತ ಇಲ್ಲಿ ಒಂದು ಹಾಸ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಶಿವನಂತ ಗುಡೂರು ಅವರು ಹಿರಿಯ ಪತ್ರಕರ್ತರು ಅವರು. ಇಲ್ಲಿ ಅವರು ಬೇರೆಯ ವ್ಯಕ್ತಿಯದೊಂದು ಮಾಡಿದ್ದಾರೆ. ಇಲ್ಲಿ ಯಾವುದೋ ಒಂದು ಸ್ಪರ್ಧೆಯಲ್ಲಿ ಅವರು ವಿನ್ ಆಗಿರುವಂಥದ್ದು. ಇದು ಅವರಿಗೆ ಪ್ರಶಸ್ತಿಯನ್ನು ತಂದು ಕೊಟ್ಟಂಥ ಒಂದು ಚಿತ್ರ. ಅದು ಅವರಿಗೆ ತೃತೀಯ ಬಹುಮಾನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಚಿತ್ರ ತಂದುಕೊಡ್ತು. ಪ್ರೇಮ ಮತ್ತು ಯುದ್ಧ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಭಾಳ ಸುಂದರವಾಗಿ ಅವರು ಯುದ್ಧ ಮತ್ತು ಪ್ರೇಮದ ಒಂದು ವರ್ಣನೆಯನ್ನು ಮಾಡಿದ್ದಾರೆ. ಬಂದೂಕಿನ ನಳಿಕೆಯ ಒಳಗೆ ತೂರಿಕೊಂಡು ಬೆಳೆದಂಥ ಗುಲಾಬಿ, ಎಷ್ಟು ಅದ್ಭುತವಾದಂತಹ ಪರಿಕಲ್ಪನೆಯನ್ನು ಈ ಕಲಾವಿದರು ಹೊಂದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ನಿಜವಾಗ್ಲೂ ಒಬ್ಬರು ಕಲಾವಿದರು ಹೀಗೆ ಇರಬೇಕು ಅನ್ನೋದು ನಾವು ಗಮನಿಸ್ಬೋದು. ಈಗ ನೋಡ್ತಾ ಇದ್ದೀವಿ, ಒಬ್ಬರ ಸಂಗೀತಗಾರ್ತಿಯನ್ನು ಕುರಿತು ಬರೆದಿರೋವಂಥದ್ದು. ಪ್ರವೀಣ್ ಗೋಡ್ಬಿಂಡಿ ಅವ್ರನ್ನ ಕುರಿತು ನಡೆಯುವಂಥ ಕಾರ್ಯಕ್ರಮದಲ್ಲಿ ಅವರು ಅಲ್ಲಿ ನುಡಿಸ್ತಾ ಇರ್ತಾರೆ, ಇವರು ಇಲ್ಲಿ ಅವರ ಚಿತ್ರವನ್ನು ಸ್ಥಳದಲ್ಲೇ ಬರೆದು ಸೈ ಎನಿಸ್ಕೊಂಡಿರುವಂಥ 2 ಚಿತ್ರಗಳನ್ನ ನೀವು ಗಮನಿಸ್ಬೋದು. ಇಬ್ಬರು ಸಂಗೀತ ಕಲಾವಿದರಿಗೆ ಕೊಟ್ಟಂತಹ ಗೌರವ ಅದು ಅಂತ ನಾವು ಭಾವಿಸ್ಬೋದಾಗಿದೆ. ಅಪರೂಪದ ಚಿತ್ರಗಳು ತಟ್ಟಂತ ಹೇಳಿ ನಮ್ಮ ಕರ್ನಾಟಕದಾದ್ಯಂತ ಬಹಳ ಫೇಮಸ್ ಕಾರ್ಯಕ್ರಮ. ಇಲ್ಲಿ ವಸ್ತು ಸಂಗ್ರಹಾಲಯದಲ್ಲಿ ಮರವನ್ನು ಇಟ್ಟಿರುವಂಥದ್ದು ನಮ್ಮ ಪೇಜಾವರ ಶ್ರೀಗಳು. ಇಲ್ಲಿ ಅವರು ಒಂದು ಸೈನಿಕರ ಒಂದು ಚಿತ್ರವನ್ನು ಮಾಡಿಕೊಡ್ತಾ ಇರೋದು. ಇಲ್ಲಿ ಒಂದು ಯಾವುದೋ ಸಂಸ್ಥೆಯ ವ್ಯಕ್ತಿಗಳು ಬಂದು ಇದು ನೋಡಿ, ಮರಗಳು ಇಲ್ದಿದ್ದಾಗ ಹೇಗಿರುತ್ತೆ ಜಗತ್ತು ಅಂತ. ಯಾರೋ ಚಿತ್ರಕಲಾವಿದರು ನಿಸಾರ್ ಅಹಮದ್ ಅವರು ಸಹ ಅವರ ಕೃತಿಯಲ್ಲಿ
ರೇಖಾಚಿತ್ರದಲ್ಲಿ ಕಾಣುವಂಥದ್ದು. ಸಂಯುಕ್ತ ಕರ್ನಾಟಕದಲ್ಲಿ ಅವರ ಒಂದು ಸಾಧನೆ ಕುರಿತು ಪ್ರಕಟವಾಗಿದೆ. ಹಿರಿಯ ಕಲಾವಿದರಾದ ಅವರ ಜೊತೆಗಿದ್ದಾರೆ ಚಿತ್ರನಟರು. ಅವರಿಗೆ ಬಹುಮಾನ ಬಂದಂಥ ವಿವರಣೆಗಳು, ಅವರ ವಿದ್ಯಾರ್ಥಿಗಳೊಂದಿಗೆ ಅವರ ವ್ಯಂಗ್ಯ ಚಿತ್ರಗಳು ಎಷ್ಟು ಲವಲವಿಕೆಯಿಂದ ಯಾವುದೇ ವ್ಯಕ್ತಿಯ ಚಿತ್ರವನ್ನು ಮಾಡಲಿ ಅವರು ಭಾಳ ಲವಲವಿಕೆ, ಉತ್ಸಾಹ, ಅದು ನೋಡಿದಾಗಲೇ ಒಂಥರ ಖುಷಿ ಅನಿಸುತ್ತೆ. ಸಾಲುಮರದ ತಿಮ್ಮಕ್ಕ ಅವರ ಒಂದು ಚಿತ್ರವನ್ನು ಅವರು ಮಾಡ್ತಾರೆ, ರೇಖಾಚಿತ್ರವನ್ನು. ವಿದ್ಯಾರ್ಥಿಗಳೊಂದಿಗೆ ಅವರು ತಬಲಾ ವಾದಕರು, ಅವರಿಗೆ ಅವರ ಚಿತ್ರವನ್ನೇ ಬರೆದು ಬಹುಮಾನ ಕೊಟ್ಟಿರುವಂಥದ್ದು. ಇಲ್ಲಿ ಅವರ ಚಿತ್ರಕ್ಕೆ ಬಹುಮಾನ. ಇದನ್ನು ನಾವು ಹೇಳಬೇಕು, ಛತ್ತೀಸ್ಗಢದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಅವರಿಗೆ ಪ್ಲಾಸ್ಟಿಕ್ ರಾಕ್ಷಸ ಅನ್ನೋದು ಹೇಗೆ ನಮ್ಮ ದೇಶವನ್ನು, ನಮ್ಮ ಜಗತ್ತನ್ನು ಆವರಿಸ್ಕೊಂಡಿದೆ ಅನ್ನೋದಕ್ಕೆ ಅವರಿಗೆ ದೊಡ್ಡ ಬಹುಮಾನವೇ ಬಂತು. ಅವರ ಇಲ್ಲಿ ಅವರು ನಾಟಕ ಅಕಾಡೆಮಿ ಅಧ್ಯಕ್ಷರ ಜೊತೆಗೆ ಕಾಣಿಸ್ಕೊಂಡಿರೋದು. ಅವರ ಒಂದು ಕಲೆಯನ್ನು ನೋಡಿ ನಾನು ನಿಂತು ನಮ್ಮ